ನಾನು ಕರೋನಾ ಬಗ್ಗೆ ಮಾಡಿದ್ದಿದ್ರೆ ನಾನೇನೋ ಹೊಸ ರಾಜಕಾರಣಿ. BJP ಹಿರಿಯ ನಾಯಕರು ಮಾನ್ಯ ಗೌರವಾನ್ವಿತ ಯತ್ನಾಳ್ ಸಾಹೇಬ್ರು ಹೇಳಿದ್ರು 40,000 ಕೋಟಿ ಆಗಿದೆ ಅಂತ. ಮೋಸ್ಟ್ಲಿ ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಹೇಳಿಲ್ಲ ಸರ್, ರಿಪೋರ್ಟಲ್ಲಿದೆ ಕೋವಿಡಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ರಿಪೋರ್ಟಲ್ಲಿ ಬರೆದಿದ್ದಾರೆ. ಆ ರಿಪೋರ್ಟು ನಮ್ಮ ಹತ್ರ ಇದೆ. ಅಂದರೆ ಎಕ್ಸಾಕ್ಟ್ ಇದು ಅಂತ ಅದನ್ನು ಯತ್ನಾಳ್ ಸಾಹೇಬರು ಹೇಳಿದ್ದಾರೆ. ಸೊ ಯತ್ನಾಳ್ ಸಾಹೇಬರು ಹೇಳಿರೋದ್ರಿಂದ BJP ಅವರು ಹೇಳಿರೋದ್ರಿಂದ ಸರ್ಕಾರ ಅದನ್ನು ಮತ್ತಷ್ಟು ಸೀರಿಯಸ್ ಆಗಿ, ಯತ್ನಾಳ್ ಸಾಹೇಬರು ಸೀನಿಯರು, ಮಾಜಿ ಮಂತ್ರಿಗಳಾಗಿದ್ದವರು, ಸೊ ಅವ್ರ ಪಾರ್ಟಿಯವರೇ, ಮೋಸ್ಟ್ಲಿ ಅದರಲ್ಲಿ ಸತ್ಯ ಇರುತ್ತೆ ಅಂತ ಭಾವಿಸ್ತಾರೆ. ತನಿಖೆಗೆ ಕಮಿಟಿ ಫ್ರೇಮ್ ಮಾಡಿದ್ದಾರೆ ಸರ್. ಅದು ವೆರಿ ಸೂನ್ ಮತ್ತಷ್ಟು ಡೀಟೇಲ್ಸ್ ಸರ್ಕಾರ ರಿವೀಲ್ ಮಾಡುತ್ತೆ. ನನ್ನ ಹಂತದಲ್ಲಿ ಹೇಳೋದು ಚೆನ್ನಾಗಿರಲ್ಲ. ಇಲ್ಲ ನಮಗೇನಿಲ್ಲ ಸರ್, ಇಲ್ಲ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈಗಲೇ ನಮ್ಗೆ 25 ಕೋಟಿ ಕೊಟ್ಟಿದ್ದಾರೆ ಸರ್ ಈ ಮಾರ್ಚ್ ಒಳಗೆ. ಮಾರ್ಚ್ ಆದಮೇಲೆ ಮತ್ತೆ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ಕೇಳಿ ಸರ್, 30 ಕೋಟಿ UGD ಕೊಟ್ಟಿದ್ದಾರೆ. ಏನು ಈ ಸರ್ಕಾರದಲ್ಲೇ, ಹಳೆಯದಲ್ಲ. 30 ಕೋಟಿ ಕೊಟ್ಟಿದ್ದಾರೆ, 25 ಕೋಟಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ನಾನು 186 ಹಳ್ಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ಅದಕ್ಕೀಗ ವಾಟರ್ ಫಿಲ್ಟರ್ಗೆ 25 ಕೋಟಿಲಿ ಅನುದಾನ ಹಾಕ್ಕೊತಾ ಇದ್ದೀವಿ. ಮತ್ತು ಮೇಜರ್ ಆಗಿ ಸ್ವತಂತ್ರ ಬಂದಾಗಿಂದ ರಸ್ತೆನೇ ಆಗಿಲ್ಲ, ಒಂದು ಊರಿಗೆ ಬಿಟ್ಬಿಟ್ಟಿದ್ದಾರೆ. 70-80 ಮನೆ ಇತ್ತು, ಅಂಥದ್ದೆಲ್ಲ ಹುಡುಕಿ ತೊಗೊಂಡೋಗಾಗ್ತಾ ಇದ್ದೀನಿ. ಇದೇನಾಗ್ತಿತ್ತು ಅಂದರೆ ಟೌನಲ್ಲಿ ಒಂದು 8-10 ಕಿಲೋಮೀಟ್ರ್ ಚೆನ್ನಾಗಿ ರೋಡ್ಗಳು ಹಾಕ್ಸ್ಬಿಟ್ರೆ ಅಭಿವೃದ್ಧಿ ಆಗಿದೆ ಅಂತ ಬಿಲ್ಡಪ್ ಕೊಡಬೇಕು ಅನ್ನೋದು ಭಾಳಷ್ಟು ಜನರ ಮೈಂಡ್ ಸೆಟ್. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿತ್ತು. ನೆಕ್ಸ್ಟ್ ಎಲೆಕ್ಷನ್ಗೆ ಬಂದಾಗ ಇವನು ಟೌನ್ ಏನು ರೆಡಿ ಡೆವಲಪ್ ಮಾಡಿದಾನೆ ಅಂತ ಜನ ಬೈದರೂ ಪರವಾಗಿಲ್ಲ, ನಾನು ಕನೆಕ್ಟಿವಿಟಿ ಇಲ್ದೋರೋ ಕಡೆ ಅಂಥ ಕಡೆ 5 ವರ್ಷ ಅನುದಾನ ಎತ್ಕೊಂಡೋಗಿ ಹಾಕ್ತೀನಿ. ಮಾಜಿಗಳೇನು ಮಾಡಿದ್ರು, ಸುತ್ತು ಒಂದು 5-6 ಕಿಲೋಮೀಟ್ರ್ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು, ಆದರೆ ಒಳಕ್ಕೆ ಹೋದರೆ 186 ಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಇಲ್ಲ ಸರ್. ಅಥೆಂಟಿಕೇಟೆಡ್ ಡೇಟಾ ಅಂದರೆ 40% ಹಳ್ಳಿಗಳಲ್ಲಿ ವಾಟರ್ ಫಿಲ್ಟ್ರೇ ಇಲ್ಲ. ಇದ್ಯಾವ ಅಭಿವೃದ್ಧಿ ಸರ್? ಕುಡಿಯೋಕ್ಕೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ ಹೈವೇ ರೋಡ್ ಹಾಕಿ ಏನು ಪ್ರಯೋಜನ ಸರ್? ಇವರೆಲ್ಲ ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಣ್ಣೀರು ಓಡಿಸ್ತಾ ಇದ್ದೀವಿ ಸರ್. ಏನು ಸರ್? ಸರ್ ಜಲಜೀವನ್ ಮಿಷನ್ ಇನ್ನೂ 100% ಎಕ್ಸಿಕ್ಯೂಟ್ ಆಗಿಲ್ಲ ಸರ್. ಅಲ್ಲ ಮಾಡಿಸ್ಬೇಕು, ಟಾರ್ಗೆಟ್ ಇದೆ, ಸೋರ್ಸಸ್ ಹುಡುಕ್ತಾ ಇದ್ದಾರೆ, ಅದಕ್ಕಿನ್ನೂ ಟೈಮ್ ಹಿಡಿಯುತ್ತೆ ಸರ್. ಇಲ್ಲ ಸರ್, ಇಲ್ಲ ಗ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಮೋರ್ ದೆನ್ 200-250 ವಿಲೇಜಸ್ಗೆ ಇನ್ನೂ ಜಲಜೀವನ್ ಮಿಷನ್ನು ಮೊನ್ನೆ ಪೂಜೆ ಮಾಡಿದ್ದೀವಿ ನಾವು. ಇಟ್ ಟೇಕ್ಸ್ ಅನದರ್ 1.5 or 2 years. 1.5-2 years ಸರ್. ನಾನು ಹೇಳೋದು, ನೀವು ಜಲಜೀವನ್ ಮಿಷನ್ನಿಂದ ಪೈಪ್ಲೈನ್ ಹಾಕಿದ್ರೂ ಸಹ ಪ್ಯೂರ್ ಡ್ರಿಂಕಿಂಗ್ ವಾಟರ್ಗೆ ಜನ ಬ್ಲೈಂಡಾಗಿ ಪೈಪಲ್ಲಿ ಬಂದಿರೋ ನೀರನ್ನ ಇಟ್ಕೊಂಡು ಹಳ್ಳಿಗಳೆಲ್ಲ ಕುಡಿಯೋಕ್ಕಾಗಲ್ಲ ಸರ್. ದೋ ದೆ ಸೇ ಇಟ್ ಈಸ್ ಫಾರ್ ದ ಡ್ರಿಂಕಿಂಗ್ ವಾಟರ್ ಪರ್ಪಸ್. ಅವ್ರಿಗೂ ಅವ್ರ ಮಕ್ಕಳು, ಈಗ ನಮ್ಮ ಮನೆ ಟ್ಯಾಪ್ ನೀರನ್ನ ಯಾವತ್ತಾದ್ರೂ ನಾವು ಇಟ್ಕೊಂಡು ಕುಡಿತೀವ ಸರ್? ಮನೇಲಿ ಬರೋದು ಫಿಲ್ಟರ್ ನೀರು ತಾನೆ. ಸೊ ಊರಿಗೊಂದು ಫಿಲ್ಟರ್ ಇರ್ಬೇಕು ಸರ್. ಅವರೊಂದು ಕ್ಯಾನಲ್ಲಿ ನೀರು ತೊಗೊಂಬಂದು ಕುಡಿಯೋಕ್ಕೆ. ನಾನು ವಾಟರ್ ಫಿಲ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇದು ಜಲಜೀವನ ಇಂಪ್ಲಿಮೆಂಟ್ ಆಗೋಕ್ಕೆ ಇಟ್ ಟೇಕ್ಸ್ ಅನದರ್ 2 years ಸರ್. ನಾವು ಮೊನ್ನೆ ಮೀಟಿಂಗ್ ಮಾಡಿದ್ವಿ, ಇನ್ನೂ ಎಷ್ಟೋ ಕಡೆ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ. ಯಾಕೆಂದರೆ 50% ಟೆಂಡರ್ ಯಾರೂ ತೊಗೊಂಡಿಲ್ಲ ಸರ್. ಯಾಕೆ ಟೆಂಡರ್ ತೊಗೊಂಡಿಲ್ಲ ಅಂದರೆ, ಒಂದು ಊರಲ್ಲಿ 1000 ಮನೆ ಇರುತ್ತೆ ಸರ್. ಆ ಟೆಂಡರ್ ಕಾಸ್ಟು 1000 ಮನೆಗಳಿಗೂ ಹಾಕೋಕ್ಕಿರಲ್ಲ. ಈ ಟೆಂಡರ್ ಪ್ರೈಸ್ ಡಿಫ್ರೆನ್ಸ್ ಬಂದು ಟೆಂಡರ್ ತೊಗೊಳಕ್ಕೆ ಬರ್ತಾನೆ ಇಲ್ಲ ಯಾರು. ಹಂಗೆ ತುಂಬ ಹಳ್ಳಿಗಳು ನಿಂತೋಗ್ಬಿಟ್ಟಿದೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.